ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಇದರಲ್ಲಿ ಈಗ ಯುದ್ಧರಂಗದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಇರ್ತಕ್ಕಂಥ ಕೌರವ ಪಾಂಡವರ ಸೇನೆಯಲ್ಲಿ ನಡೆದಂಥ ಅನೇಕ ಬದಲಾವಣೆಗಳು ಘಟನೆಗಳನ್ನ ವಿವರಣೆಯನ್ನು ಕೊಡ್ತಾ ಇದ್ದ ಸಂಜಯ ಧೃತರಾಷ್ಟ್ರನಿಗೆ. ಈಗ ಧರ್ಮರಾಯನು ಶಂಖವನ್ನು ಊದಿದಾಗ ಯಮನೇ ಭಯಭೀತುಗೊಳ್ಳುವಂತೆ ಇತ್ತು ಅನ್ನುವುದನ್ನು ಹೇಳ್ತಾ ಇದ್ರು. ಇನ್ನು ಮುಂದುವರೆದು ಹೇಳ್ತಾರೆ, ಅಲ್ಲಿ ದ್ರುಪದನು ದ್ರೌಪದಿಯ ಮಕ್ಕಳು, ಮಹಾಬಾಹುವಾದ ಕಾಶಿರಾಜನು, ಅರ್ಜುನನ ಮಗನಾದ ಅಭಿಮನ್ಯುವು, ಸಾತ್ಯಕಿ, ದೃಷ್ಟದ್ಯುಮ್ನು, ಶಿಖಂಡಿ ಮೊದಲಾದ ಅನೇಕ ರಾಜರು ಪಾಂಡವರ ಸೇನೆಯಲ್ಲಿ ಇದ್ದರು. ಇವರಲ್ಲಿ ದೃಷ್ಟದ್ಯುಮ್ನು, ವಿರಾಟ ಮೊದಲಾದ ನಾಯಕರೆಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಆ ಭಯಂಕರವಾದ ನಾದವು 10 ದಿಕ್ಕುಗಳನ್ನು ವ್ಯಾಪಿಸಿತು. ಪೃಥ್ವಿಯನ್ನು ಹೊತ್ತಿರುವ ಶೇಷನಾಗನು, ಮಹಾಕೂರ್ಮನು ಈ ಭಯಂಕರ ನಾದವನ್ನು ಕೇಳಿ ಭಾರವನ್ನು ಬಿಸಾಡಿ ಎಲ್ಲಿಗಾದರೂ ಹೋಗಬೇಕೆನ್ನುವಷ್ಟು ಗಾಬರಿಗೊಂಡರು. ಮೇರು ಮಂದರಾದಿ ಪರ್ವತಗಳೆಲ್ಲವೂ ತಲೆಯಾಡಿಸಿದವು. ಸಮುದ್ರವು ಉಕ್ಕಿ ಕೈಲಾಸ ಶಿಖರವನ್ನು ಸೇರುವಂತೆಯೂ ಭೂಮಿಯು ತಲೆಕೆಳಗಾಗುವಂತೆಯೂ ಆಕಾಶದಲ್ಲಿ ಬೆಳಗುತ್ತಿದ್ದ ನಕ್ಷತ್ರಗಳು ಕೆಳಕ್ಕೆ ಬೀಳುವಂತೆಯೂ ಆ ಸಮಯದಲ್ಲಿ ಕೋಲಾಹಲವೆದ್ದಿತು. ಆಗ ಸತ್ಯಲೋಕದಲ್ಲಿರುವ ಬ್ರಹ್ಮಾದಿ ದೇವತೆಗಳು ಸೃಷ್ಟಿಯೇ ಬಿದ್ದು ಹೋಗಬಹುದೇನೋ ಎನ್ನುವಷ್ಟು ಆಶ್ಚರ್ಯಚಕಿತರಾದರು. ಇವರ ಶಂಖನಾದಗಳಿಂದ ಇಷ್ಟೆಲ್ಲ ಘಟನೆಗಳು ನಡೆದು ಹೋಯಿತು. ಆಗ ಹಗಲಿದ್ದರೂ ಸೂರ್ಯನಿಲ್ಲವೇನೋ ಎನ್ನುವಂತಾಯಿತು. 3 ಲೋಕವು ಪ್ರಳಯವಾಗಬಹುದೇನೋ ಎನ್ನುವಂತೆ ಹಾಹಾಕಾರವೆದ್ದಿತು. ಆ ಸಮಯದಲ್ಲಿ ಶ್ರೀಕೃಷ್ಣನು ಸಹ ಪ್ರಳಯ ಬಂದರೆ ಮಾಡುವುದೇನೆಂದು ಸಂಶಯಗೊಂಡನು. ಈ ಸೈನಿಕರ ಆರ್ಭಟಗಳನ್ನು ಕೇಳಿ ಕೃಷ್ಣನೇ ಆಶ್ಚರ್ಯಪಟ್ಬಿಟ್ಟಂತೆ, ಏನಪ್ಪ ಮಾಡೋದು, ಪ್ರಳಯ ಆಗ್ಬಿಟ್ರೆ ಅಂತ. ರಣನಾದವು ಶಾಂತವಾದರೂ ಅದರ ಪ್ರತಿಧ್ವನಿಯೇ ಕೌರವರ ಸೇನೆಯಲ್ಲಿ ನಡುಕ ಹುಟ್ಟಿಸತೊಡಗಿತು. ಇವರೆಲ್ಲ ಶಂಖಗಳನ್ನೆಲ್ಲ ಊದೋದನ್ನೆಲ್ಲ ನಿಲ್ಲಿಸ್ಬಿಟ್ರು, ನಗಾರಿಗಳು ಬಾರಿಸೋದೆಲ್ಲ ನಿಲ್ಲಿಸ್ಬಿಟ್ರು. ಆದರೂ ಕೂಡ ಶಬ್ದದ ರಿಂಗುಣಿವಿಕೆ, ಅದರ ನಾದಗಳು ಇನ್ನೂ ಎದುರಾಳಿ ಸೈನ್ಯದವರ ಕಿವಿಯಲ್ಲಿ ಬೋರ್ಗರೆಯುತ್ತಿತ್ತಂತೆ. ಅವರೆಲ್ಲ ನಡುಕದಿಂದ ನಡುಕ್ತಾ ಇದ್ರಂತೆ ಭಯದಿಂದ. ಆನೆಗಳ ಗುಂಪಿನಲ್ಲಿ ಸಿಂಹವು ನುಗ್ಗುವಂತೆ ಈಗ ಭಾಸವಾದ ಶಂಖನಾದವು ಸಾಮಾನ್ಯರ ಜನರ ಹೃದಯವನ್ನು ಭೇದಿಸಿತು. ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಸಿಪಾಯಿಗಳೆಲ್ಲ ಪಾಪ ಸಾಮಾನ್ಯ ಜನರು, ಅನಿವಾರ್ಯವಾಗಿ ಸೈನ್ಯದಲ್ಲಿ ಅವರು ಅಲ್ಲಿ ಯುದ್ಧ ಮಾಡಬೇಕಾಗಿ ಬಂದಿರ್ತದೆ. ಅವರೆಲ್ಲ ಪ್ರಾಣ ಭಯದಿಂದ ತತ್ತರಿಸಿ ಹೋಗ್ಬಿಟ್ರು. ಶ್ರೀಹರಿಯ ಶಂಖಧ್ವನಿಯನ್ನು ಕೇಳಿ ಸೈನಿಕರೆಲ್ಲರೂ ಭಯದಿಂದ ತಿರುಗಿ ನೋಡುತ್ತಾ ಒಬ್ಬರನ್ನೊಬ್ಬರು ಜಾಗರೂಕರಾಗಿರಿ ಎಂದು ಹೇಳಿಕೊಳ್ಳುತ್ತಿದ್ದರು. ಎಲ್ಲ ಏನು ಮಾಡಿದ್ರು, ಕೌರವರ ಸೇನೆಯಲ್ಲಿದ್ದಂಥ ಸೈನಿಕರುಗಳೆಲ್ಲ ಕೃಷ್ಣನ ಆ ಶಂಖಧ್ವನಿಯನ್ನು ಕೇಳಿ ಆದಮೇಲೆ ಜಾಗರೂಕರಾಗಿರಿ, ಯಾವಗಳಿಗೆಲ್ಲರೂ ಯುದ್ಧ ಶುರುವಾಗುತ್ತೆ, ನಾವು ಪ್ರಾಣ ಬಿಡಬೇಕಾಗುತ್ತೆ, ಜಾಗರೂಕರಾಗಿರಿ ಅಂತ ಒಬ್ರಿಗೊಬ್ರು ಎಚ್ಚರಿಕೆ ಮಾತುಗಳನ್ನ ಹೇಳ್ಕೊಳ್ತಾ ಇದ್ರು. ಆಗ ಮಹಾರಥಿಗಳಾದ ವೀರರು ತಮ್ಮ ಸೈನಿಕರಿಗೆಲ್ಲ ಉತ್ಸಾಹಕರವಾದ ಮಾತುಗಳನ್ನಾಡಿ ಧೈರ್ಯವನ್ನು ಉಂಟು ಮಾಡುತ್ತಾ ಸೈನ್ಯಗಳನ್ನು ಮುಂದುವರೆಸಿದರು. ಯಾರು ಹೆದರಬೇಡಿ, ನಾವೆಲ್ಲ ಬಂದಿರೋದು ಯುದ್ಧ ಮಾಡೋದಕ್ಕೆ, ಹೋರಾಡೋದಕ್ಕೆ, ಸತ್ತರೆ ವೀರ ಸ್ವರ್ಗ, ಗೆದ್ದರೆ ರಾಜ್ಯ, ಮಹಾರಾಜರಿಂದ ನಮಗೆ ಮನ್ನಣೆ, ಈ ರೀತಿಯಲ್ಲಿ ಅನೇಕವಾದ ಮಾತುಗಳನ್ನ ಹೇಳ್ಕೊಂಡು ಸೈನ್ಯವನ್ನು ಮುಂದುವರಿಸ್ತಾ ಇದ್ರು. ಈ ರೀತಿ ಧೀರವೀರರೆಲ್ಲ ನಡೆಸುವ ಸೇನಾಗತಿಯನ್ನು, ಬಾಣ ಪ್ರಹಾರಗತಿಯನ್ನು ನೋಡಿದವರಿಗೆ ಎಷ್ಟು ತಾಪವಾಗಿರಬಹುದು. ಈ ರೀತಿ ನಡೆಯುವ ಯುದ್ಧ ರಭಸವನ್ನು ನೋಡುತ್ತಲೇ ಅರ್ಜುನನು ಹೆಚ್ಚು ಉತ್ಸಾಹದಿಂದ ಸೇನೆಗಳ ಕಡೆ ದೃಷ್ಟಿ ತಿರುಗಿಸಿ ನೋಡಿದನು. ಯುದ್ಧದಲ್ಲಿ ತೊಡಗಿರುವ ಕೌರವ ಸೇನೆಯನ್ನು ನೋಡಿ ಆ ಕ್ಷಣವೇ ಪಾಂಡುಕುಮಾರನಾದ ಅರ್ಜುನನು ಕೂಡ ಧನುಸ್ಸನ್ನು ಕೈಗೆ ತೆಗೆದುಕೊಂಡನು. ರಣಕಹಳೆಯನ್ನು ಮಾಡ್ದ. ಈಗ ಧನಸ್ಸನ್ನು ಕೈಗೆತ್ತಿಕೊಂಡ 2 ಸೈನ್ಯವನ್ನು ನೋಡ್ದ. ಈಗ ಅರ್ಜುನ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಆ ಸಮಯದಲ್ಲಿ ಅರ್ಜುನನು ಶ್ರೀಕೃಷ್ಣನೊಡನೆ ಹೀಗೆಂದನು, ಹೇ ಅಚ್ಯುತ, ನೀನು ಜಾಗ್ರತೆಯಾಗಿ ಅಂದರೆ ಬಹುಬೇಗ ನಮ್ಮ ರಥವನ್ನು ನಡೆಸುತ್ತಾ 2 ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು. ಯಾಕೆಂದರೆ ಯುದ್ಧ ಮಾಡುವುದಕ್ಕೆ ಬಂದಿರುವ ಶೂರವೀರರನ್ನೆಲ್ಲ ಒಂದು ಸಾರಿ ನೋಡಿ ಕಣ್ತುಂಬ ನೋಡಬೇಕೆಂದಿರುವೆನು, ಮತ್ತು ನಾನು ಯಾರೊಡನೆ ಯುದ್ಧ ಮಾಡಬೇಕೆಂಬುದನ್ನು ನೋಡಬೇಕಾಗಿದೆ. ಮೂರ್ಖರು, ದುಷ್ಟ ಸ್ವಭಾವದವರು, ಪರಾಕ್ರಮವಿಲ್ಲದವರು ಆದ ಈ ಕೌರವರು ಯುದ್ಧಕ್ಕಾಗಿ ನಿಂತಿರುವರು. ಇವರಿಗೆ ಯುದ್ಧ ಮಾಡುವ ಅಭಿಲಾಷೆಯು ಬಲವಾಗಿದ್ದರೂ ಅದರಿಂದಾಗುವ ಪ್ರಯೋಜನವೇನು ನೋಡೋಣ ಎಂದು ಶ್ರೀಹರಿಯೊಡನೆ ಅರ್ಜುನನು ಹೇಳಿದನು. ಅರ್ಜುನ ಇಲ್ಲಿ ಸ್ವಲ್ಪ
ಅಹಂಕಾರದಿಂದ ಕೂಡಿದ ಮಾತುಗಳಿಂದ ಏನು ಹೇಳ್ತಾನೆ, ನಾನು ಎಲ್ಲವನ್ನು ಮಾಡಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಕೃಷ್ಣನ್ಗೆ ಹೇಳ್ತಾ ಇದ್ದಾನೆ, ಏ ಅಚ್ಯುತ, ನೀನು ಬಹುಬೇಗ ಎರಡೂ ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು. ಯಾಕಂದರೆ ಅಲ್ಲಿ ಯುದ್ಧ ಮಾಡೋಕ್ಕೆ ಬಂದಿದ್ದಾರಲ್ಲ ವೀರ ಶೂರರು ಇವರೆಲ್ಲ, ಅವ್ರನ್ನೆಲ್ಲ ನೋಡಿ ಕಣ್ ತುಂಬ್ಕೊಳ್ತೀನಿ ಒಂದ್ಸಲ. ನಾನು ಯಾರೊಡನೆ ಯುದ್ಧ ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಳ್ತೀನಿ ಅವ್ರನ್ನೆಲ್ಲ. ಯಾಕಂದರೆ ಇವರೆಲ್ಲ ಮೂರ್ಖರು, ದುಷ್ಟರು, ಪರಾಕ್ರಮ ಇಲ್ಲದೇ ಇರೋರು. ಅವರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ. ಇವ್ರಿಗೆಲ್ಲ ಯುದ್ಧ ಮಾಡೋ ಅಭಿಲಾಷೆ ಬಲವಾಗಿದೆ. ಅದರಿಂದ ಇವ್ರಿಗೇನು ಪ್ರಯೋಜನ ಇವ್ರಿಗೆ? ಆದರೂ ನೋಡೋಣ ಅಂತ ಶ್ರೀಹರಿಗೆ ಹೇಳ್ತಾನೆ. ಈಗ ಸಂಜಯನು ಧೃತರಾಷ್ಟ್ರನೊಡನೆ ಹೀಗೆಂದನು, ಏ ಮಹಾರಾಜ ಕೇಳು. ಅರ್ಜುನನು ಈ ರೀತಿ ಹೇಳುತ್ತಲೇ ಶ್ರೀಕೃಷ್ಣನು ರಥವನ್ನು ನಡೆಸುತ್ತಾ ಎರಡೂ ಸೈನ್ಯಗಳ ಮಧ್ಯದಲ್ಲಿ, ಅಂದರೆ ಭೀಷ್ಮ, ದ್ರೋಣ, ಕೃಪಾದಿಗಳಿರುವ ಸ್ಥಳದಲ್ಲಿ ನಿಲ್ಲಿಸಿದನು. ಕೃಷ್ಣ ಬಹು ಜಾಣ್ಮೆಯಿಂದ ಕೂಡಿದಂಥ ನಡಾವಳಿ ಕೃಷ್ಣನದು. ಆತ ಏನು ಮಾಡ್ತಾನೆ, ಯಾವಾಗ ಇವನು ರಥ ತಗೊಂಡಾಗ ಎರಡು ಸೈನ್ಯ ಮಧ್ಯೆ ನಿಲ್ಲಿಸು, ಎಲ್ಲರೂ ನೋಡ್ತೀನಿ, ನಾನು ಯಾರನ್ನ ಯುದ್ಧಕ್ಕೆ ಆಯ್ಕೆ ಮಾಡ್ಕೋಬೇಕು ನೋಡ್ತೀನಿ ಅಂದಾಗ ಇವ್ರು ಏನು ಮಾಡ್ತಾನೆ ಕೃಷ್ಣ, ಎಲ್ಲಿ ಭೀಷ್ಮ, ದ್ರೋಣ, ಕೃಪಾದಿಗಳಿದ್ರೋ ಅಲ್ಲಿಗೆ ತಗೊಂಡೋಗಿ ರಥವನ್ನು ನಿಲ್ಲಿಸ್ಬಿಡ್ತಾನೆ. ಅರ್ಜುನನು ಎದುರಿನಲ್ಲಿರುವ ಸೈನ್ಯವನ್ನು ನೋಡಿ ಭಗವಂತನೊಡನೆ ಹೀಗೆಂದನು, ಏ ದೇವ, ನೋಡಿರಿ, ಗುರು ಪಿತಾಮಹ ಮೊದಲಾದ ಬಂಧುಗಳು ಈ ರಣರಂಗದಲ್ಲಿ ನೆರೆದಿರುವರು. ನಾವು ನಮ್ಮ ಆಪ್ತರೊಡನೆ ಯುದ್ಧ ಮಾಡಬೇಕಾಯಿತಲ್ಲ ಎಂದನು. ಕೃಷ್ಣ ಬೇರೆ ಇನ್ನಾರನಾರು ದುರ್ಯೋಧನನೋ ಅಥವಾ ಅವನ ತಮ್ಮಂದಿರನೋ ತೋರಿಸಿ, ಕರ್ಣನನ್ನೋ ತೋರಿಸಿ ಅವ್ರ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿದ್ರೆ ಅರ್ಜುನನಿಗೆ ಕೋಪ ಉಕ್ಕಿ ಬಂದು ಆ ಗಳಿಗೆಲ್ಲ ಯುದ್ಧ ಶುರು ಮಾಡಿಬಿಡ್ತಿದ್ನೇನೋ. ಆದರೆ ಇವರೇನು ಮಾಡಿದ್ರು, ಕೃಷ್ಣ ಏನು ಮಾಡ್ದ, ದ್ರೋಣ ಮತ್ತು ಭೀಷ್ಮರ ಹತ್ರಕ್ಕೆ ತಗೊಂಡೋಗಿ ರಥ ನಿಲ್ಲಿಸ್ಬಿಟ್ಟ. ಇದನ್ನು ನೋಡಿದ ತಕ್ಷಣವೇ ಅರ್ಜುನನ ಮನಸ್ಸಿನಲ್ಲಿ ಏನಾಯಿತು, ಈಗ ತಳಮಳ ಶುರುವಾಯಿತು. ಅವನು ಹೇಳ್ತಾ ಇದ್ದಾನೆ, ಏ ದೇವ, ನೋಡ್ರಿ, ಗುರು ಪಿತಾಮಹ ಮೊದಲಾದ ಬಂಧುಗಳು ಈ ರಣರಂಗದಲ್ಲಿ ನಿಂತಿದ್ದಾರೆ. ನಾನು ನಮ್ಮ ಆಪ್ತರೊಡನೆ ಯುದ್ಧ ಮಾಡಬೇಕಾಯ್ತಲ್ಲ, ಇವರೆಲ್ಲ ಹಿರಿಯರು, ನನ್ನ ಆಪ್ತರು, ಇವ್ರ ಜೊತೆ ನಾನು ಯುದ್ಧ ಮಾಡಬೇಕಲ್ಲ ಅಂತ ಆ ಯುದ್ಧದ ಉತ್ಸಾಹವೇ ಕುಂದೋಯ್ತು ಅರ್ಜುನನಿಗೆ. ಯಾವ ರೀತಿಯಲ್ಲಿ ಭಗವಂತ ಯಾವ್ಯಾವ ಟೈಮ್ನಲ್ಲಿ ನಮ್ಗೆ ಹೆಂಗೆ ಬುದ್ಧಿ ಕಲಿಸ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ಅದಕ್ಕೆ ಸಮಯ ಸಂದರ್ಭ ಬಂತು ಅಂತ ನಾವು ಇಷ್ಟ ಬಂದಂಗೆ ಹಾರಾಡೋದಲ್ಲ, ತಾಳ್ಮೆಯಿಂದ ನಡೆದು ವ್ಯವಹರಿಸ್ಬೇಕು ಅನ್ನೋದಕ್ಕೆ ಇವೆಲ್ಲ ಘಟನೆಗಳು ಸಾಕ್ಷಿ ಆಗ್ತವೆ ಎಂದನು. ಅರ್ಜುನನ ಮಾತನ್ನು ಕೇಳುತ್ತಲೇ ತಕ್ಷಣದಲ್ಲಿ ಶ್ರೀಕೃಷ್ಣನು ಆಶ್ಚರ್ಯ ಹೊಂದಿದವನಾಗಿ, ಏನಿದು, ಅರ್ಜುನನಿಗೆ ಬುದ್ಧಿ ಭ್ರಮಣೆಯಾಯಿತೋ, ಈತನ ಮನಸ್ಸಿನಲ್ಲಿ ಉಂಟಾದುದೇನು ಎಂದು ಮನಸ್ಸಿನಲ್ಲಿಯೇ ಯೋಚಿಸಿದನು. ಈಗ ವನವಾಸ ಮಾಡಿದರು ಮೊದಲೇ ಚಿಕ್ಕವರಿದ್ದಾಗ, ಆನಂತರ ಬಂದು ರಾಜ್ಯದಲ್ಲಿ ಸೇರಿಕೊಂಡ್ರು, ತಿರ್ಗಾ ಜೂಜಾಟ ಆಡಿ 14 ವರ್ಷ ವನವಾಸವನ್ನೇ ತಿರ್ಗಾ ಮಾಡಿದ್ರು. ಅದಾದಮೇಲೆ ರಾಜ್ಯಕ್ಕಾಗಿ ಯುದ್ಧವನ್ನು ಘೋಷಣೆ ಮಾಡಿ ಅವರು ಇವರು ಯುದ್ಧಕ್ಕೂ ಬಂದು ಕುರುಕ್ಷೇತ್ರ ಯುದ್ಧದಲ್ಲೂ ಸೇರಿಬಿಟ್ಟು ಈಗೇನು ಹೇಳ್ತಾ ಇದ್ದಾನೆ ಅಂದರೆ, ನೋಡು ಪರಮಾತ್ಮ, ನನ್ನ ಬಂಧು ಬಳಗದ ಜೊತೆ ಯುದ್ಧ ಮಾಡಬೇಕಲ್ಲ, ಇದು ಏನು ಆಶ್ಚರ್ಯ, ನನಗೆ ಇದು ಬಹಳ ದುಃಖವನ್ನು ತರ್ತಾ ಇದೆ ಅಂತ ಇವನು ಅರ್ಜುನ ಹೇಳ್ತಾನೆ. ಈ ಮಾತನ್ನು ಕೇಳಿದ ತಕ್ಷಣ ಕೃಷ್ಣನೇ ದಂಗಾಗಿ ಹೋಗ್ಬಿಟ್ಟ. ಅರ್ಜುನನ ಮಾತನ್ನು ಕೇಳುತ್ತಲೇ ತಕ್ಷಣದಲ್ಲಿ ಶ್ರೀಕೃಷ್ಣನು ಆಶ್ಚರ್ಯ ಹೊಂದಿದವನಾಗಿ, ಏನಿದು, ಅರ್ಜುನನಿಗೆ ಬುದ್ಧಿ ಭ್ರಮಣೆ ಆಯಿತೆ, ಅರ್ಜುನಿಗೆ ಬುದ್ಧಿ ಏನಾದ್ರು ಭ್ರಮಣೆ ಆಗೋಯ್ತೆ ಅಂತ ಅಂದ್ಕೊಳ್ತಾನೆ ತನ್ನ ಮನಸ್ಸಿನಲ್ಲಿ. ಈತನ ಮನಸ್ಸಿನಲ್ಲಿ ಉಂಟಾದುದೇನು ಎಂದು ಮನಸ್ಸಿನಲ್ಲಿ ಯೋಚಿಸಿದನು. ಆಗಲೇ ಮುಂದೆ ಆಗಬೇಕಾದ ಭವಿಷ್ಯವನ್ನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು. ಯಾವಾಗ ಅರ್ಜುನ ಈ ಥರದ ಹಿಂಜರಿಕೆಯ ಮಾತುಗಳನ್ನು ಅಲ್ಲಿ ಆಡಿದ್ನೋ, ಕೃಷ್ಣ ಯುದ್ಧದಲ್ಲಿ ತನ್ನ ಪ್ಲಾನ್ನೇ ಚೇಂಜ್ ಮಾಡಿಬಿಟ್ಟ ಆ ಕ್ಷಣದಲ್ಲಿ. ಇದು ಮಹಾಜ್ಞಾನಿಗಳ ಲಕ್ಷಣ. ಇದು ಒಂದು ಸಭೆಯನ್ನು ಸೇರಿರ್ತಾರೆ, ಆ ಸಭೆಯನ್ನು ನೋಡ್ತಾರೆ, ಸಭೆಯನ್ನು ಉದ್ದೇಶಿಸಿ ಏನೋ ಮಾತಾಡಬೇಕು ಅಂತ ಇರ್ತಾರೆ. ಆ ಸಭೆಯ ವಾತಾವರಣದಲ್ಲಿ ಒಂದು ಸಣ್ಣ ಬದಲಾವಣೆ ಆಯಿತು ಅಂದರೆ ಇಡೀ ಪ್ಲ್ಯಾನ್ ಚೇಂಜ್ ಮಾಡಿಬಿಡ್ತಾರೆ, ಇವ್ರಿಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ. ಆ ರೀತಿಯಲ್ಲಿ ಇಡೀ ಯುದ್ಧವನ್ನೇ ತನ್ನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಬಿಟ್ಟ ಕೃಷ್ಣ. ಆ ಕ್ಷಣದಲ್ಲಿ ನಿಶ್ಚಯ ಮಾಡಿಬಿಟ್ಟ, ಇಲ್ಲಾಂದರೆ ಯುದ್ಧ ಬೇರೆ ರೀತಿಯೇ ಸಾಗ್ತಾಯಿತ್ತು. ಅರ್ಜುನನ ಈ ಒಂದು ಆಲೋಚನೆ, ಈ ಮಾತು ಕೃಷ್ಣ ಯುದ್ಧದಲ್ಲಿ ಏನಾಗಬೇಕು, ಮುಂದೆ ಆಗಬೇಕಾದ ಭವಿಷ್ಯವನ್ನು ತನ್ನ ಮನಸ್ಸಿನಲ್ಲೇ ನಿಶ್ಚಯ ಮಾಡ್ಕೊಂಡ್ಬಿಟ್ಟ. ನೋಡಿ, ಯುದ್ಧದ ಗತಿನೇ ಬದಲಾಯಿಸ್ಬಿಟ್ಟ ಕೃಷ್ಣ. ಆಗ ಯಾವ ಮಾತನ್ನೂ ಆಡದೆ ಸುಮ್ಮನಿರುವ ಭಗವಂತನನ್ನು ನೋಡಿ ಅರ್ಜುನನು ತನ್ನ ಮುಂದಿರುವ ಗುರುಗಳು, ಪಿತಾಮಹರು, ಆಚಾರ್ಯರು, ಸ್ವಗೋತ್ರದವರು, ಮಾವಂದಿರು, ಸ್ನೇಹಿತರು ಮೊದಲಾದವರೆಲ್ಲರನ್ನ ಇನ್ನೊಮ್ಮೆ ನೋಡಿದನು.
ಈಗ ಒಂದ್ಸಲ ನೋಡಿ ಸುಸ್ತಾಗಿದ್ದ ಗುರುಗಳನ್ನ, ದ್ರೋಣಾಚಾರ್ಯರನ್ನ, ಭೀಷ್ಮರನ್ನೆಲ್ಲ ನೋಡಿ ಈಗ ಇಡೀ ಬಂಧು ಬಳಗದವ್ರನ್ನೆಲ್ಲ ನೋಡ್ತಾನೆ. ಇನ್ನೊಂದ್ಸಲ ಮತ್ತೊಂದ್ಸಲ ನೋಡ್ತಾನೆ, ಅವ್ರನ್ನೆಲ್ಲ ನೋಡ್ತಾನೆ. ಇದರಂತೆ ಇಷ್ಟಮಿತ್ರರನ್ನು, ಒಡನಾಡಿಗಳನ್ನು, ಕುಲಜರಾದ ಅನೇಕ ಯುವಕರನ್ನು, ದೌಹಿತ್ರರನ್ನು, ಮಾವನ ಬಳಗದವರನ್ನು ನೋಡಿದನು. ತನ್ನಿಂದ ಉಪಕಾರವನ್ನು ಹೊಂದಿದವರು ಮಾತ್ರವಲ್ಲದೆ ಅನೇಕ ಕಷ್ಟದಿಂದ ಪಾರು ಮಾಡಿದ ಹಿರಿಯರು ಬಂದಿದ್ದರು. ಯುದ್ಧ ಮಾಡುವುದಕ್ಕಾಗಿ ಬಂದಿರುವ ಈ ಎರಡೂ ಸೇನೆಗಳಲ್ಲೂ ತಮ್ಮ ಗೋತ್ರಜರಾದ ಕುರುಕುಲದವರೆಲ್ಲ ಇರುವರಲ್ಲ ಎಂದು ಮನಸ್ಸಿನಲ್ಲಿ ವ್ಯಾಕುಲ ಹೊಂದಿದನು. ನೋಡ್ದ, ಕೇವಲ ಈ ರಾಜ್ಯಕ್ಕಾಗಿ, ಈ ನೆಲದ ಮಣ್ಣಿನ ಮೇಲಿನ ಆಸೆಗಾಗಿ ಸ್ವಂತ ಬಂಧು ಬಳಗ, ಎಂತೆಂಥ ಸಂಬಂಧಗಳು ಎಲ್ಲ, ಮಾವ, ಬಾವ, ಬಾಮೈದ, ಅತ್ತೆ ಮಕ್ಕಳು, ಸೋದರ ಮಾವನ ಮಕ್ಕಳು, ಅವರು ಇವರು, ಗುರುಗಳು, ತಾತರು, ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲ ಇಡೀ ಬಂಧು ಬಳಗವೇ ಕೂತಿದೆಯಲ್ಲ ಅಂಥೇಳಿ ಇವ್ರನ್ನೆಲ್ಲ ನಾವು ಯುದ್ಧಕ್ಕಾಗಿ ಬಂದು ಇವ್ರ ಜೊತೆ ಹೋರಾಡಿ ದ್ವೇಷದಿಂದ ಇವ್ರನ್ನೆಲ್ಲ ಕೊಲ್ಲಬೇಕಲ್ಲ ಅಂಥೇಳಿ ಮನಸ್ಸಿನಲ್ಲಿ ಯುದ್ಧದ ಆ ಒಂದು ಆವೇಗ ಬರುವ ಬದಲು ವ್ಯಾಕುಲತೆ ಉಂಟಾಯಿತು. ಅರ್ಜುನ ಸಂಪೂರ್ಣವಾಗಿ ಸೋತು ಬಿದ್ದೋದ ಮನಸಾರೆ. ಈ ರೀತಿ ವ್ಯಾಕುಲತೆಯಿಂದ ಕೂಡಿದ ಅರ್ಜುನನ ಅಂತಃಕರಣದಲ್ಲಿ ಹರ್ಷವು ಕುಂದಿ ದಯೆಯೂ ಉಕ್ಕೇರಿತು. ಬಂದು ಯುದ್ಧ ಮಾಡಬೇಕಾಗಿದ್ದವನು ಈಗ ದಯೆಯಿಂದ ಕುಂದು ಹೋದ. ಅಲ್ಲಿ ದಯೆಯನ್ನು ತೋರಿಸುವ ಸಂದರ್ಭವೇ ಇದು. ಆದರೂ ದಯೆ ಬಂತು, ದಯೆ ಉಕ್ಕೇರಿತು. ಆ ಕ್ಷಣದಲ್ಲಿಯೇ ವೀರವೃತ್ತಿಯು ನಾಚಿಕೆಯಿಂದ ಅರ್ಜುನನನ್ನು ಬಿಟ್ಟಳು. ಯಾವಾಗ ಇವನಿಗೆ ದಯೆ ಮನಸ್ಸಿನಲ್ಲಿ ಆವರಿಸ್ಕೊಳ್ತೋ ದೈನ್ಯತೆಯಿಂದ, ಆ ವೀರಲಕ್ಷ್ಮಿ ಅರ್ಜುನನ ಬಿಟ್ಟು ದೂರ ಹೊರಟೋದ್ಲು. ಆ ವೀರತನ ಇವನನ್ನು ಬಿಟ್ಟುಬಿಡ್ತು. ವೀರವೃತ್ತಿಗೆ ಕರುಣಾವೃತ್ತಿಯು ಸಹಿಸಬಲ್ಲದೆ. ಸ್ತ್ರೀಯರು ಎಷ್ಟೇ ಸದ್ಗುಣ ಗೌರವಾದಿಗಳಿಂದ ಯುಕ್ತರಾಗಿದ್ದರೂ ಬೇರೆ ಸ್ತ್ರೀಯು ತನ್ನ ಗಂಡನನ್ನು ಸೇರುವುದನ್ನು ನೋಡಿ ಸಹಿಸಬಲ್ಲಳೆ. ಅಷ್ಟಾದರೂ ವಿಷಯಲೋಲುಪ್ತನಾದವನು ತನ್ನ ಹೊಸ ಸುಂದರಿಯಲ್ಲಿ ಕಾಮಾಸಕ್ತನಾಗಿ ಇಂದಿನ ಸ್ವಸ್ತ್ರೀಯನ್ನು ಬಿಡುವುದು ಚೋದ್ಯವಲ್ಲವೇ. ಈಗ ಹೆಂಗಸರು ಗುಣ ಏನು ಅಂದರೆ, ಗಂಡ ಅವನೆಂಥ ಒಳ್ಳೆಯವನಾಗಿದ್ರೂ ಕೂಡ ತನ್ನ ಗಂಡ ಪರಸ್ತ್ರೀ ಸಹವಾಸ ಮಾಡಿದ್ರೆ ಎಂಥ ಒಳ್ಳೆ ಹೆಂಡತಿ ಆದರೂ ಸಹಿಸ್ಕೊಳ್ಳೋಕ್ಕಿಲ್ಲ. ಅದೇ ರೀತಿಯಲ್ಲಿ ಕಾಮಾಸಕ್ತನಾಗಿ ಇಂದಿನ ಸ್ವಸ್ತ್ರೀಯನ್ನು ಬಿಡುವುದು ಚೋದ್ಯವಲ್ಲವೇ. ಅದೇ ರೀತಿಯಲ್ಲಿ ಏನಾಗುತ್ತೆ, ಇವನು ಕಾಮಾಸಕ್ತನಾದವನು ತನ್ನ ಹೆಂಡತಿಯೊಡನೆ ಸಹಭಾಗಿತ್ವದಲ್ಲಿ ತನ್ನ ವಾಂಛೆಯನ್ನು ತೀರಿಸಿಕೊಳ್ಳಬೇಕೇ ಹೊರತು ಪರಸ್ತ್ರೀಯನ್ನು ಅವಲಂಬಿಸುವುದು ಕೂಡ ಉಚಿತವಲ್ಲ. ಹಾಗೆಯೇ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಅರ್ಜುನ ವೀರನಾದವನು ವೀರಗತಿಯಲ್ಲಿ ಹೋರಾಡಬೇಕಾಗಿತ್ತು. ಆದರೆ ಅವನು ಯಾವಾಗ ಕರುಣೆಯನ್ನು, ಅವರ ಮೇಲೆ ಅನುಕಂಪವನ್ನು ತೋರಿಸಿದ್ನೋ, ಸ್ವಂತ ಹೆಂಡತಿಯಾದ ಆ ವೀರತನದ ಇದಿತ್ತಲ್ಲ ಗುಣ, ಅದು ಬಿಟ್ಟು ಓಡೊಂಟೋಯ್ತು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ತನ್ನ ಹೊಸ ಸುಂದರಿಯಲ್ಲಿ ಕಾಮಾಸಕ್ತನಾಗಿ ಇಂದಿನ ಸ್ವಸ್ತ್ರೀಯನ್ನು ಬಿಡುವುದು ಚೋದ್ಯವಲ್ಲವೇ. ಅದರಂತೆ ಲೋಕದಲ್ಲಿ ತಪಪ್ರಭಾವದಿಂದ ಉಂಟಾದ ಅಪಾರ ಸಿದ್ಧಿಗಳೆಲ್ಲವೂ ಕೈವಶಕ್ಕೆ ಬರುತ್ತಲೇ ಭ್ರಾಂತರಾಗಿ ವೈರಾಗ್ಯವನ್ನು ಬಿಡುವರಲ್ಲ. ಬಂದರು ಈಗ ಏನು ಹೇಳ್ತಾ ಇದ್ದಾರೆ, ಈ ಯೋಗ ಸಾಧನೆಯನ್ನು ಮಾಡ್ತಾ ಅನೇಕ ವರ್ಷಗಳ ಸಾಧನೆಯನ್ನು ಮಾಡಿರ್ತಾರೆ. ಆ ತಪಸ್ಸಿನ ಪ್ರಭಾವದಿಂದ ಅವ್ರಿಗೆ ಸಿದ್ಧಿಗಳೆಲ್ಲ ಬಂದ್ಬಿಡ್ತವೆ. ಆ ಸಿದ್ಧಿಗಳೆಲ್ಲ ಬಂದಾಗ ಏನು ಮಾಡ್ತಾರೆ, ಅವರು ವೈರಾಗ್ಯವನ್ನು ಸಂಪಾದನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿ ಜೀವನ್ಮುಕ್ತರಾಗಬೇಕಾಗಿರ್ತದೆ. ಆದರೆ ಅವ್ರೇನು ಮಾಡ್ತಾರೆ, ಈ ಯಾವಾಗ ಸಿದ್ಧಿಗಳು ಬಂತೋ ವೈರಾಗ್ಯವನ್ನು ಕೈಬಿಟ್ಟು ಸಾಧನೆಯನ್ನು ಬಿಟ್ಟು ಸಿದ್ಧಿ ಪ್ರದರ್ಶನದಲ್ಲಿ ನಿಂತ್ಕೊಂಡು ಹಾಳಾಗ್ತಾರೆ. ಆ ರೀತಿಯಲ್ಲಿ ವೃದ್ಧಿ ಸಿದ್ಧಿಗಳೆಂಬ ಬಲೆಯಲ್ಲಿ ಸಿಕ್ಕಿದ ಮರುಳರು ತಮ್ಮ ತಪೋಬಲವನ್ನೆಲ್ಲ ಕಳೆದುಕೊಳ್ಳುವಂತೆ ನರನ ಅಂತಃಕರಣವು ದಯೆಯಿಂದ ಕರಗಿತು. ಆಗಬೇಕಾಗಿದ್ದ ಅರ್ಜುನ ಅವನ ಅಂತಃಕರಣದಲ್ಲಿ ದಯೆ ಆವರಿಸ್ಕೊಂಡ್ಬಿಡ್ತು. ಆತನನ್ನು ವೀರವೃತ್ತಿಯು ಬಿಟ್ಟು ಓದುವುದು ಎಂತಹ ಆಶ್ಚರ್ಯ. ಅರ್ಜುನನ್ನ ಆ ವೀರವೃತ್ತಿ ಬಿಟ್ಟು ಹೊರಟೋಯ್ತು. ಇನ್ನು ಮುಂದುವರೆದು ಹೇಳ್ತಾರೆ, ಅದನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.